ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನು, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಪ್ರೆಸೆಂಟ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ. ಓಕೆ, ದ ಸ್ಟಾರ್ ಕಾರ್ಡ್ ಬಂದಿದೆ. ದ ಸ್ಟಾರ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ನೋಡಿದಾಗಲೆಲ್ಲ ಅವ್ರಿಗೆ ಅನಿಸುತ್ತೆ ನೀವೊಂಥರ ಸ್ಟಾರ್ ಥರ ಅವರ ಲೈಫಲ್ಲಿ ನೀವು ಸಿಗಲ್ಲ, ಆದರೆ ನಿಮ್ಮ ವ್ಯಾಲ್ಯೂ ಮಾತ್ರ ತುಂಬ ಪಾಸಿಟಿವ್ ವ್ಯಾಲ್ಯೂ ಅವರ ಜೀವನದಲ್ಲಿ. ಅಂದರೆ ನಾವು ಕೆಲವೊಂದು ಸರಿ ಸ್ಟಾರ್ನ ನೋಡಿದಾಗ ಅನಿಸುತ್ತೆ ಅಲ್ವಾ, ಅದು ಎಷ್ಟು ಚೆನ್ನಾಗಿದೆ, ನಮ್ಮ ಕೈಗೆ ಸಿಗ್ಬೋದಲ್ವಾ ಅಂತ. ಬಟ್ ಅದು ಸಿಗದೇ ಇರೋಷ್ಟು ದೂರ ನಮ್ಮ ಕೈಯಿಂದ ಇದೆ. ಸೊ ಅದೇ ಥರ ಈ ಪರ್ಸನ್ ನಿಮ್ಮನ್ನು ನೋಡ್ತಿದ್ದಾರೆ. ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ, ನೀವೇನು ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್, ನಿಮ್ಮ ಲವ್, ಕೇರ್, ಕನ್ಸರ್ನ್ ಅಥವಾ ಸಿಂಪತಿ, ಕೈಂಡ್ನೆಸ್, ಎಂಪತಿ ಇದೆಲ್ಲನೂ ಈ ಪರ್ಸನ್ಗೆ ಗೊತ್ತಿದೆ. ಸೊ ಈ ಪರ್ಸನ್ ನಿಮ್ಮನ್ನ ಒಂಥರ ನಕ್ಷತ್ರ ಥರ ನೋಡ್ತಾರೆ. ನಿಮ್ಮನ್ನ ಒಂಥರ ಅವ್ರ ಜೀವನದಲ್ಲಿ ತುಂಬ ವ್ಯಾಲ್ಯೂಯೇಬಲ್ ಪರ್ಸನ್ ಆಗಿ ಪರ್ಸನ್ ನಿಮ್ಮನ್ನ ನೋಡ್ತಾರೆ. ಆದರೆ ಯೂಶ್ವಲಿ ವ್ಯಾಲ್ಯೂಯೇಬಲ್ ಪರ್ಸನ್ನ ಹತ್ರ ನಾವು ಹೋಗಬೇಕು ಅಂತ ಅಂದಾಗ ನಮಗೊಂದು ಫಿಯರ್ ಇರುತ್ತೆ. ಓಕೆ, ನಮಗೇನು ಆಗ್ಬಿಡುತ್ತೋ ಅಥವಾ ಅವ್ರು ಏನಾದರೂ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರಾ, ಈ ಥರ ಒಂದು ಮೈಂಡಲ್ಲಿರುತ್ತೆ. ಸೊ ಈ ಪರ್ಸನ್ಗೆ ನೀವು ಒಂಥರ ಅಚೀವರ್ ಥರ ಕಾಣಿಸ್ತೀರ. ನಿಮ್ಮನ್ನು ಅವರ ಲೈಫಲ್ಲಿ ನೀವೇ ಒಂದು ಗೋಲ್ ಅಥವಾ ನೀವೇ ಒಂದು ಡೆಸ್ಟಿನಿ. ಆ ಪರ್ಸನ್ ನಿಮ್ಮನ್ನು ರೀಚ್ ಮಾಡೋದೇ ಅವರ ಒಂದು ಆದ್ಯತೆ ಅನ್ನೋದು ಆ ಪರ್ಸನ್ ಫೀಲ್ ಮಾಡ್ತಾರೆ. ಆದರೆ ಯಾವಾಗಲೂ ಕೂಡ ಸ್ಟಾರ್ ಅನ್ನೋ ಅಂಥ ಕಾರ್ಡ್ ಬಂದಿದೆ ಅಂದರೆ ಆ ಪರ್ಸನ್ ನಿಮ್ಮನ್ನು ಅನ್ಕಂಡೀಷನಲ್ ಆಗಿ ಲವ್ ಮಾಡ್ತಾರೆ. ಬಟ್ ಆದರೆ ಅದು ರೀಚ್ ಆಗುವಷ್ಟು ಹತ್ರದಲ್ಲಿ ಆ ವ್ಯಾಲ್ಯೂಯೇಬಲ್ ವಸ್ತು ಅವರ ಕೈಯಲ್ಲಿ ಇಲ್ಲ ಅಂತಲೂ ಕೂಡ ಫೀಲ್ ಮಾಡ್ತಾರೆ. ಸೊ ನೀವು ಆ ಪರ್ಸನ್ ಲೈಫಲ್ಲಿ ಅದೇ ಥರ ತುಂಬ ವ್ಯಾಲ್ಯೂಯೇಬಲ್ ಪರ್ಸನ್, ತುಂಬ ಇಷ್ಟಪಡುವಂಥ ಪರ್ಸನ್ ನೀವು. ಆದರೆ ನಿಮ್ಮನ್ನು ರೀಚ್ ಮಾಡೋದು ತುಂಬಾ ಕಷ್ಟ ಇದೆ, ನಿಮ್ಮ ಹತ್ರ ಬರೋದು ತುಂಬ ಕಷ್ಟ ಇದೆ. ಇಟ್ ಈಸ್ ನಾಟ್ ಅ ಈಸಿ ಗೇಮ್ ಅಥವಾ ಇಟ್ ಈಸ್ ನಾಟ್ ಲೈಕ್ ಯಾವುದು ನಮ್ಮ ಕೈಯಲ್ಲಿ ಇಲ್ಲ, ಆದರೂ ಕೂಡ ನಾನು ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ನೀನು ಸಿಗ್ತೀಯೋ ಇಲ್ವೋ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ನು ನಿಮ್ಮ ಕಡೆ ನೋಡ್ತಿದ್ದಾರೆ. ನೀವಿಲ್ಲಿ ನೋಡ್ಬೋದು ಈ ಪರ್ಸನ್ ಹೇಗೆ ಇಲ್ಲಿ ಸ್ಟಾರ್ ಹತ್ರ ಅವರು ದಾರನ ಹಾಕಿ ಹಿಡಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ದಾರ ಹಾಕಿ ಹೇಳಿದ್ರೆ ಸ್ಟಾರ್ ಬಂದ್ಬಿಡುತ್ತಾ? ಇಲ್ಲ ಅಲ್ವಾ? ಅದೇ ಥರ ಈ ಪರ್ಸನ್ನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಆದರೆ ನಿಮ್ಮ ಒಂದು ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತಿದ್ರು ಕೂಡ ನಿಮ್ಮನ್ನು ರೀಚ್ ಮಾಡೋದು, ನಿಮ್ಮ ಹತ್ರ ಬರೋದು ಕಷ್ಟ ಅಂತ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ವಿಲ್ ಸಿ ಫರ್ದರ್ ಈ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಟವರ್ ಕಾರ್ಡ್ ಬರ್ತಿದೆ. ಅಂತ ಅಂದರೆ ಈ ಪರ್ಸನ್ನು ಟವರ್ ಅಂತ ಅಂದರೆ ತುಂಬ ಬೇಗ ನಾವು ಆ ಪರ್ಸನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರು, ನೀವು ಆ ಪರ್ಸನ್ನ ತುಂಬ ಬೇಗ ಅರ್ಥ ಮಾಡ್ಕೊಂಡ್ರು ಕೆಲವೊಂದು ಸನ್ನಿವೇಶಗಳು ಆ ಪರ್ಸನ್ನ ನಿಮ್ಮಿಂದ ದೂರ ಮಾಡೋ ಹಂಗೆ ಆಯಿತು. ಯು ಕ್ಯಾನ್ ಸಿ ಇಲ್ಲಿ ಬೇರೆ ಬೇರೆ ಏನಂತಾರೆ ಎನಿಮಲ್ಸ್ ಅಥವಾ ಬೇರೆ ಬೇರೆ ವಿಚಾರದಿಂದ ಒಂದು ಲೈಟ್ನಿಂಗ್ ಬರ್ತಾ ಇದೆ. ಈ ಥರದ್ದೆಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನಿಂದ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಫೇಡ್ ಔಟ್ ಆಗೋ ಹಾಗೆ ಆಯಿತು. ಆದರೆ ಆ ಪರ್ಸನ್ ಮತ್ತು ನಿಮ್ಮ ಮಧ್ಯೆ ಕ್ರಿಯೇಟ್ ಆದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಆ ಪರ್ಸನ್ ಏನೋ ಒಂಥರ ಬೇಜಾರಾಗ್ತಿದೆ. ಆ ಪರ್ಸನ್ ಸ್ಟ್ರೆಸ್ಸಲ್ಲಿದ್ದಾರೆ, ಟೆನ್ಷನಲ್ಲಿದ್ದಾರೆ, ಏನೋ ಒಂದು ಭಾವನೆ ಅವ್ರಿಗೆ ಅರ್ಥ ಆಗ್ತಾನೆ ಇಲ್ಲ, ಅವರ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ಆ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ನಿಮ್ಮನ್ನು ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನಿಮ್ಮ ಫೀಲಿಂಗ್ಸ್ ಏನು, ಎಮೋಷನ್ಸ್ ಏನು ಅಂತ ಗೊತ್ತು, ಬಟ್ ಆದರೆ ಅವರ ಒಂದು ಸಿಚುವೇಶನ್ ಆ ಪರ್ಸನ್ ನಿಮ್ಮ ಹತ್ರ ಬರದೇ ಇರೋ ಹಾಗೆ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ಕಪ್ಸ್, ನಿಮ್ಮನ್ನು ಆ ಪರ್ಸನ್ ತುಂಬ ಸ್ಟಾಕಿಂಗ್ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿಲ್ಲದೇನೋ ನಿಮ್ಮ ಸುತ್ತಮುತ್ತನೇ ಅವರು ಓಡಾಡ್ತಿದ್ದಾರೆ. ಅಂದರೆ ನಿಮ್ಮ ಫೀಲಿಂಗ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಪರ್ಸನ್ ಕೂಡ ಟ್ರೈ ಮಾಡ್ತಿದ್ದಾರೆ. ಮೇ ಬಿ ಆ ಪರ್ಸನ್ ನಿಮ್ಮಿಂದ ಡಿಸಪಿಯರ್ ಆಗಿರ್ಬೋದು, ದೂರ ಹೋಗಿರ್ಬೋದು, ಬಟ್ ಇನ್ನು ನಿಮ್ಮ ಒಂದು ಯೋಚನೆಯಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಪರ್ಸನ್ ಇಲ್ಲಿ ಗೇಸ್ ಮಾಡ್ತಿದ್ದಾರೆ, ಅಂದರೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಮೈಂಡ್ ಸೆಟ್ ಅಥವಾ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ನೀವು ಯಾರ
ಯಾರ ಜೊತೆ ಮಾತಾಡ್ತಿದ್ದೀರಾ, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಯಾರು ನಿಮ್ಮ ಸುತ್ತಮುತ್ತ ಇದ್ದಾರೆ, ಆ್ಯಂಡ್ ನೀವೇನಾದರೂ ಇನ್ನೂ ಆ ಪರ್ಸನ್ ಫೀಲಿಂಗ್ಸಲ್ಲಿ ಇದ್ದೀರಾ ಇಲ್ವಾ, ಈ ಥರದ್ದೆಲ್ಲನೂ ಆ ಪರ್ಸನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾರೆ. ತುಂಬ ಕ್ಯೂರಿಯಾಸಿಟಿ ಇದೆ. ಕ್ಯೂರಿಯಾಸಿಟಿ ಯಾಕಿದೆ ಅಂತ ಅಂದರೆ ಅವ್ರಿಗಿನ್ನ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್, ಒಂದು ಅಟ್ಯಾಚ್ಮೆಂಟ್, ಒಂದು ಫೀಲಿಂಗ್ಸ್, ಒಂದು ಕನೆಕ್ಷನ್ ಅನ್ನೋವಂಥದ್ದು ಇನ್ನೂ ಆ ಪರ್ಸನ್ಗೆ ನಿಮ್ಮ ಮೇಲೆ ಇರೋದ್ರಿಂದನೇ ಆ ಪರ್ಸನ್ ನಿಮ್ಮ ಒಂದು ವಿಚಾರಕ್ಕೆ ಸ್ಟಾಕಿಂಗ್ ಮಾಡ್ತಾರೆ. ಅಂದರೆ ನಿಮ್ಮನ್ನ ಫಾಲೋ ಮಾಡೋದು, ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಡಿ ಪಿ ಸ್ಟೇಟಸ್ ಈ ಥರ ನೋಡೋದು, ಅಥವಾ ಬೇರೆ ನಂಬರಿಂದ ನಿಮ್ಮನ್ನ ವೆರಿಫೈ ಮಾಡೋದು. ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೆ ಅವರು ದೂರ ಇರ್ತಾರೆ. ಯಾಕೆ ಅಂತ ಅಂದರೆ ನೀವು ಅವ್ರ ಲೈಫಲ್ಲಿ ವ್ಯಾಲ್ಯೂಯಬಲ್ ಪರ್ಸನ್ ಆದ್ರೂ ಕೂಡ ನೀವಿಬ್ಬರು ಸಿಚುವೇಶನ್ ವೈಸ್ ಅಥವಾ ಪರಿಸ್ಥಿತಿಯಿಂದ ನೀವಿಬ್ಬರು ದೂರ ಆಗಿದ್ದೀರಾ. ಸೊ ಮತ್ತೆ ಆ ಪರಿಸ್ಥಿತಿಯಿಂದ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪರ್ಸನ್ ನಿಮ್ಮನ್ನ ದೂರ ಇಟ್ಟಿದ್ದಾರೆ. ಆದರೆ ಅವರು ನಿಮ್ಮನ್ನ ಫಿಸಿಕಲಿ ದೂರ ಇಟ್ಟಿರ್ಬೋದು, ಬಟ್ ಮೆಂಟಲಿ ಆ ಪರ್ಸನ್ ನಿಮ್ಮ ಸುತ್ತಮುತ್ತನೇ ಓಡಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ನಿಮ್ಮ ಒಂದು ಯೋಚನೆ ಆ ಪರ್ಸನ್ ಇಲ್ವಾ ಅಂತಂದರೆ, ಆ ಪರ್ಸನ್ ನಾನೇನೋ ತಿಂಕೆ ಮಾಡ್ತಿಲ್ವಾ ಅಂತ ಅಂದರೆ ಆಬ್ವಿಯಸ್ಲಿ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಪರ್ಸನ್ ಕೂಡ ಬೇರೆ ಟ್ಯಾರೋ ರೀಡರ್ಸ್ ಹತ್ರ ಹೋಗ್ಬಿಟ್ಟು ಕೇಳ್ತಿದ್ದಾರೆ, ನೀವಿನ್ನ ಆ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ನಿಮ್ಮ ಫೀಲಿಂಗ್ಸ್ ಏನಾಗಿದೆ, ನೀವು ಯಾರ ಜೊತೆ ಆದರೂ ಮಾತಾಡ್ತಿದ್ದೀರಾ ಅಂತ ನಿಮ್ಮ ಫೀಲಿಂಗ್ಸ್, ಎಮೋಷನ್ಸ್ ಏನು ಅಂತ ಅವರು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಅವ್ರನ್ನ ಹೇಗೆ ಅಪ್ರೋಚ್ ಮಾಡ್ತಿದ್ದೀರಾ, ಈ ಅಪ್ರೋಚ್ ಏನಾದರೂ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇದು ಜೆನ್ಯೂನ್ ಫೀಲಿಂಗಾ ಅಂತ ತಿಳ್ಕೊಳ್ಳೋದಕ್ಕೆ ದಿಸ್ ಪರ್ಸನ್ ಈಸ್ ರೀಚಿಂಗ್ ಟ್ಯಾರೋ ರೀಡರ್ಸ್ ಅಥವಾ ಯಾವುದಾದ್ರೂ ಆಸ್ಟ್ರಾಲಜರ್ಸ್ ಅಥವಾ ಈ ಸಂಖ್ಯಾಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ ಎಲ್ಲ ಇರುತ್ತಲ್ಲ, ಆ ಥರ ಹೋಗಿ ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್, ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅದನ್ನೆಲ್ಲ ಈ ಪರ್ಸನ್ ತಿಳ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಎಮೋಷನ್ಸ್ನ ನೋಡಿದ್ರೆ ಕಿಂಗ್ ಆಫ್ ಕಪ್ಸ್ ಅಂತ ಬರ್ತಿದೆ. ಇಲ್ಲಿ ನೀವು ನೋಡ್ಬೋದು ಈ ಪರ್ಸನ್ ಕೂತಿರೋದು ಯಾವುದ್ರ ಮೇಲೆ, ಸಮುದ್ರದ ಮೇಲೆ. ಅಂದರೆ ಈ ಪರ್ಸನ್ಗೆ ಅಷ್ಟು ಡೀಪ್ ಆಗಿ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಅಷ್ಟು ಡೆಪ್ತಲ್ಲಿ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ. ಬಟ್ ಅವ್ರು ಮಾತ್ರ ಕಣ್ಮುಚ್ಕೊಂಡು ಇದ್ದಾರೆ ಹೊರ್ತು ಯಾವುದೇ ಆ್ಯಕ್ಷನ್ ತಗೋತಿಲ್ಲ. ಅಂದರೆ ಆ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮೇಲೆ ಎಷ್ಟೇ ಡೀಪ್ ಲವ್, ಕನೆಕ್ಷನ್, ಎಫೆಕ್ಷನ್ ಏನೇ ಇದ್ರೂ ಕೂಡ ಆ್ಯಕ್ಷನ್ ಅನ್ನುವಂಥದ್ದು ಈ ಪರ್ಸನ್ ತಗೊಳ್ತಾ ಇಲ್ಲ. ಬಟ್ ಅವ್ರಿಗೆ ಏನಿದೆ ಅಂತ ಅಂದರೆ, ನೀವು ಎಷ್ಟೇ ದೂರ ಇರಲಿ, ಎಲ್ಲೇ ಇರಲಿ, ನೀವು ಹ್ಯಾಪಿಯಾಗಿರಬೇಕು ಅನ್ನೋದನ್ನು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಆ ಪರ್ಸನ್ಗೆ ಯಾವಾಗಲೂ ಅನಿಸುತ್ತೆ ನೀವು ಅವರ ಜೀವನದಲ್ಲಿ ಇದ್ದರೆ ಅವರ ಲೈಫ್ ಖುಷಿಯಾಗಿರ್ತಿತ್ತು ಅಂತ ಅಂದ್ಬಿಟ್ಟು. ಬಟ್ ಎಷ್ಟೇ ಡೆಪ್ತಲ್ಲಿ ಆ ಒಂದು ಫೀಲಿಂಗ್ಸ್, ಎಮೋಷನ್ಸ್ ಇದ್ದರೂ ಕೂಡ ಆ ಪರ್ಸನ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ, ಅದನ್ನು ಆ ಪರ್ಸನ್ ತೋರಿಸ್ಕೊಳ್ತಿಲ್ಲ ಅಂತ ಅಂದ್ಬಿಟ್ಟು. ನೀವು ಇಲ್ಲಿ ಫಿಶ್ ನೋಡ್ಬೋದು. ಸೊ ಫಿಶ್ ಅಂತ ಅಂದರೆ ಅದು ಚಂಚಲ ಅಂತ ಹೇಳ್ತೀವಿ ನಾವು. ಅಂದರೆ ಸಮುದ್ರದಲ್ಲಿ ಫಿಶ್ ಎಲ್ಲಿ ಹೋಯ್ತು, ಹೇಗೆ ಹೋಯ್ತು, ಅದರ ಹೆಜ್ಜೆನ ಕಂಡುಹಿಡಿಯೋದಕ್ಕಾಗಲ್ಲ. ಅದೇ ಥರ ಇವರ ಎಮೋಷನ್ಸ್ನ ಕೂಡ ಅಷ್ಟೇ ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಇಲ್ಲಿ ಸ್ಟಾರ್ ಫಿಶ್ ಇದೆ, ಇಲ್ಲಿ ದ ಸ್ಟಾರ್ ಕಾರ್ಡ್ ಇದೆ. ಅಂದರೆ ಇದು ಕನ್ಫರ್ಮೇಷನ್ ಲೈಕ್ ದಿಸ್ ಪರ್ಸನ್ ಇಸ್ ಲುಕಿಂಗ್ ಅಟ್ ಯು ಲೈಕ್ ಅ ಸ್ಟಾರ್. ನೀವೊಂಥರ ಅನ್ರೀಚಬಲ್ ಪರ್ಸನ್ ಬಟ್ ತುಂಬ ವ್ಯಾಲ್ಯೂಯಬಲ್ ಪರ್ಸನ್ ಅನ್ನೋ ಥರ ಈ ಪರ್ಸನ್ ಫೀಲ್ ಮಾಡ್ತಾರೆ. ಬಟ್ ಆ ಪರ್ಸನ್ ಮೈಂಡ್ ಮಾತ್ರ ನೀವು ಏನೂ ರೆಕಗ್ನೈಸ್ ಮಾಡೋದಕ್ಕಾಗಲ್ಲ. ಅಷ್ಟು ಡಿಫ್ರೆನ್ಸಸ್ ಇರುತ್ತೆ ಆ ಒಂದು ಮೈಂಡಲ್ಲಿ. ಮುಂದೆ ಒಂದು, ಹಿಂದೆ ಒಂದು. ಆ ಪರ್ಸನ್ ಏನು ಆ್ಯಕ್ಷನ್ ತಗೋತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಅವ್ರ ಲೈಫಲ್ಲಿ ಏನು ನಡೀತಾ ಇರುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಆ ಪರ್ಸನ್ಗೆ ಮಾತ್ರ ನೀವೇನು ಅನ್ನೋದು ಗೊತ್ತಿದೆ. ಸೊ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಡೆಪ್ತ್, ಆಳವಾದ ಫೀಲಿಂಗ್ಸ್ ಇದ್ರೂ ಕೂಡ ಈ ಪರ್ಸನ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಅದನ್ನು ಅವರು ಕಮ್ಯುನಿಕೇಟ್ ಮಾಡಿ ಹೇಳ್ಕೊಳ್ಳಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ವಿಲ್ ಸಿ ವಾಟ್ ಈಸ್ ದ ಗೈಡೆನ್ಸ್ ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಈ ಥರ ಇರೋದ್ರಿಂದ ನಿಮಗೇನು ಗೈಡೆನ್ಸ್ ಬರಬೇಕು, ನೀವೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಝೋಡಿಯಾಕ್ ಸೈನ್ಸ್ ಅಂತ ಬಂದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಮೇಷ ರಾಶಿ, ಕನ್ಯಾ ರಾಶಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆ, ಬ್ಯಾಲೆನ್ಸ್. ಸೊ ನಿಮ್ಮ ಲೈಫಲ್ಲಿ ನೀವು ಈಗ ಮಾಡಬೇಕಾಗಿರೋದು ಬ್ಯಾಲೆನ್ಸ್. ಏನು ಸಿಕ್ಕಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸೋದು. ಈಗ ನಿಮ್ಮ ಲೈಫಲ್ಲಿ ಪರ್ಸನ್ ಇಲ್ಲದೆ ಹೋಗಿರ್ಬೋದು, ಆದರೆ ಇರೋದ್ರಲ್ಲಿ ಖುಷಿ ಪಡೋ ಅಂಥದ್ದನ್ನು ನೀವು ಹುಡುಕಬೇಕು. ಈಗ ಪ್ರೆಸೆಂಟ್ ನೀವು ಫಾರ್ ಎಕ್ಸಾಂಪಲ್ ನೀವು ಯಾರದ್ದೋ ಒಂದು ವ್ಯಕ್ತಿನ ಇಷ್ಟಪಟ್ಟಿರ್ತೀರ, ಅವ್ರು ನಿಮ್ಮ ಲೈಫಲ್ಲಿ ಸಿಗಲ್ಲ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆದರೆ ನಿಮ್ಮ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಅಥವಾ ಮಕ್ಕಳು, ಇನ್ಯಾರೋ ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಇರ್ತಾರೆ. ಆದರೆ ಅವರ ಒಂದು
ಎಮೋಷನ್ಸ್ ಫೀಲಿಂಗ್ಸ್ನ ನೀವು ವ್ಯಾಲ್ಯೂ ಮಾಡೋದು ಕಮ್ಮಿ ಮಾಡಿಬಿಟ್ಟಿರ್ತೀರಾ, ಅವ್ರಿಗೆ ನೀವು ಫೋಕಸ್ ಮಾಡೋದು ಕಮ್ಮಿ ಮಾಡಿರ್ತೀರಾ. ಸೊ ಅದನ್ನು ನೀವು ಮಾಡ್ದೇನೆ ನಿಮ್ಮ ಹತ್ರ ಏನಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸಿ. ಯಾಕೆ ಅಂದರೆ ಅವರು ನಿಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದಾರೆ, ಅವ್ರು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ, ಅವ್ರಿಗೆ ನೀವೇನು ಅಂತ ಗೊತ್ತು. ಅವರು ನಿಮಗೆ ಯಾವುದೇ ಒಂದು ಕಷ್ಟ ಆದ್ರೂ ಕೂಡ ನಿಮ್ಮ ಜೊತೆ ಅವರು ಸಪೋರ್ಟಿವ್ ಆಗಿರ್ತಾರೆ. ಸಪೋರ್ಟಿವ್ ಆಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನಿಮಗೆ ಏನೋ ಒಂದು ಸಜೆಷನ್ಸ್ ಆದರೂ ಕೊಡ್ತಾರೆ. ಈ ಪರ್ಸನ್ ಥರ ಸಡನ್ ಆಗಿ ಬಿಟ್ಟು ಹೋಗಲ್ಲ. ಹಾಗಾಗಿ ನಿಮ್ಮ ಸುತ್ತಮುತ್ತ ಏನಿರುತ್ತೆ ಅದಕ್ಕೆ ವ್ಯಾಲ್ಯೂ ಮಾಡಿ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ. ಆಮೇಲೆ ಬ್ಯಾಲೆನ್ಸ್ ಮಾಡಿ ರಿಲೇಷನ್ಶಿಪ್ನ. ಯಾವಾಗಲೂ ಕೂಡ ಆ ಪರ್ಸನ್ ಬಿಟ್ಟು ಹೋದ್ರು ಅಥವಾ ಪರ್ಸನ್ ಇಲ್ಲ ಅಂದಿದ ತಕ್ಷಣ ನೀವು ನಿಮ್ಮ ಮೇಲೆ ಫೋಕಸ್ ಮಾಡದೇ ಇರೋದನ್ನ ನಿಲ್ಲಿಸಬೇಡಿ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಿಮಗೇನಾದರೂ ಈಗೋ, ಆ್ಯಟಿಟ್ಯೂಡ್, ಪ್ರೈಡ್ ಅನ್ನೋದೇನಾದರೂ ಇದ್ದರೆ ಅದನ್ನೆಲ್ಲ ಸ್ಟಾಪ್ ಮಾಡಿ. ಜಸ್ಟ್ ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಗೆ ನೀವು ಗ್ರ್ಯಾಟಿಟ್ಯೂಡ್ ಸಲ್ಲಿಸಿದ್ರೆ, ಕೃತಜ್ಞತೆ ಭಾವದ್ರಲ್ಲಿ ಇದ್ದರೆ ಎನರ್ಜಿ ಕೂಡ ನಿಮ್ಮ ಸುತ್ತಮುತ್ತ ಇರೋ ಯೂನಿವರ್ಸ್ ಎನರ್ಜಿ ಕೂಡ ನಿಮ್ಮ ಜೊತೆ ಅಲೈನ್ ಆಗ್ತಾ ನಿಮಗೇನು ಬೇಕೋ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನಲ್ಲಿ ಇದು 3ನೇ ಒಂದು ಸ್ಟೆಪ್, ಗ್ರ್ಯಾಟಿಟ್ಯೂಡ್. ನಮ್ಮ ಹತ್ರ ಏನಿರುತ್ತೋ ಅದನ್ನು ನಾವು ಗ್ರ್ಯಾಟಿಟ್ಯೂಡ್ ಮಾಡಿದಾಗ ನಾವು ಪಾಸಿಟಿವ್ ವೈಬ್ನ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ವಿಲ್ ಸಿ ಒನ್ ಮೋರ್ ಕಾರ್ಡ್. ಆ್ಯಂಡ್ ಡೇಟ್ ಆಫ್ ಬರ್ತ್ ಬಂದು 2, 4, 13, 22, 21, 15, 6, 14, 16 ಆ್ಯಂಡ್ 26, 27 ಅಂತ ಹೇಳ್ತೀನಿ. ಓಕೆ, ದ ಚಾರಿಯಟ್ ಇದು ಕೂಡ ಬ್ಯಾಲೆನ್ಸಿಂಗ್ ಅಂತಾನೆ ಕಾರ್ಡ್. ಅಂದರೆ ಇಲ್ಲಿ ನಿಮಗೆ ಗೈಡೆನ್ಸ್ ಇವಾಗಲೂ ಬರ್ತಾ ಇರೋದು, ಇಲ್ಲಿ ಏನು ಈ ಕಾರ್ಡ್ಗೆ ಬಂತು ಸೇಮ್ ಅದೇ ಬಂದಿದ್ದು ಗೈಡೆನ್ಸ್. ಬ್ಯಾಲೆನ್ಸ್, ಇಲ್ಲೂ 2 ವ್ಯಕ್ತಿ ಇದ್ದಾರೆ, ಇಲ್ಲೂ 2 ಪ್ರಾಣಿಗಳಿದೆ. ಸೊ ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಕನ್ಫ್ಯೂಷನಿಂದ ಹೊರಗಡೆ ಬರಬೇಕು. ಆದಷ್ಟು ನಿಮ್ಮ ಫೋಕಸ್ ಏನೇ ಇದ್ರೂ ನಿಮ್ಮ ಗೋಲ್ ಮೇಲೆ ಇರಬೇಕು, ನಿಮ್ಮ ಡೆಸ್ಟಿನಿ ಮೇಲೆ ಇರಬೇಕು, ಡೆಸ್ಟಿನೇಷನ್ ಮೇಲೆ ಇರಬೇಕು. ಸೊ ಇಲ್ಲಿ ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಒಂದು ಚಿಕ್ಕ ರೆಮಿಡಿ ಕೊಡಬೇಕು ಅಂತ ಅಂದರೆ ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ನೀವು ಈ ಹಾಲಲ್ಲಿ ಅಭಿಷೇಕ ಮಾಡ್ತಾರೆ ಗೊತ್ತಾ, ಅದನ್ನು ನೀವು ಮಾಡಿ ಬನ್ನಿ ಪ್ರತಿ ಸೋಮವಾರ. ತುಂಬ ಒಳ್ಳೆಯದಾಗುತ್ತೆ ಅಂತ ಬರ್ತಿದೆ. ಯಾರಾದರೂ ಫಿನಾನ್ಷಿಯಲಿ ಪ್ರಾಬ್ಲಮಲ್ಲಿ ಇದ್ದರೆ ಅಥವಾ ನಿಮ್ಮ ಮೈಂಡ್ ತುಂಬ ಡಿಸ್ಟರ್ಬಿಂಗ್ ಆಗಿದೆ, ತುಂಬ ಆ್ಯಂಗ್ಸೈಟಿಯಲ್ಲಿ ಇದ್ದೀರಾ, ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ಲೈಫಲ್ಲಿ ಏನೂ ನನಗೆ ಕಾಣಿಸ್ತಾ ಇಲ್ಲ, ನಾನು ಫುಲ್ ಬ್ಲರ್ ಆಗೋಗಿದ್ದೀನಿ, ನನ್ನ ಮೈಂಡ್ ಫುಲ್ ಡಿಪ್ರೆಸ್ ಆಗೋಗಿದೆ ಅಂತ ಏನಾದರೂ ಅನ್ನಿಸ್ತಿದ್ರೆ ಪ್ರತಿ ಸೋಮವಾರ ಶಿವನ ಟೆಂಪಲ್ಗೆ ಹೋಗಿ ಹಾಲು ಅಭಿಷೇಕ ಮಾಡಿಬಿಟ್ಟು ಬನ್ನಿ. ಸೊ ನಿಮ್ಮ ಒಂದು ಪ್ರಾಬ್ಲಮ್ ಏನೇ ಇರಲಿ ಅಥವಾ ನಿಮ್ಮ ಲೈಫಲ್ಲಿ ಯಾವುದೇ ಕಾರ್ಮಿಕ್ ಸೈಕಲಲ್ಲಿ ನೀವು ರನ್ ಆಗ್ತಿದ್ರು ಕೂಡ ಅದೆಲ್ಲ ರಿಸಾಲ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಒಂದು ಕ್ಲಿಯರಾಗಿ ಅರ್ಥ ಆಗ್ತಿದೆ, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಬಟ್ ಆ ಪರ್ಸನ್ ಇಸ್ ನಾಟ್ ದಟ್ ಎಕ್ಸ್ಪ್ರೆಸಿವ್, ಬಟ್ ನಿಮ್ಮನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ತುಂಬ ವ್ಯಾಲ್ಯೂಯೇಬಲ್ ಪರ್ಸನ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಒಂದು ಇನ್ಷಿಯಲ್ ಬಂದು ಅವ್ರದ್ದು ALEMTKAS ಆಗಿರುತ್ತೆ. ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.